गाड़ी हिंकल के जिया गाड़ी हिंकल शुरू ಮಾಡಲ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬೈಕ್ ಕಳ್ತನ ಕೇಸ್ ಮಾರ್ಚ್ 31 ತಾರೀಕು ಒಂದು ಬೈಕ್ ಕಳ್ತನ ಕೇಸ್ ಅಜಿತ್ ಅರ್ಬಲಿ ಎಂಬುವರು ಕಾಗೋಡ ತಾಲೂಕವರು ಅವರು ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಗಡಿ ಹಿಂಗಳಾಜಿ ಕ್ರಾಸ್ ಹತ್ರ ಅವರ ರಿಲೇಟಿವ್ ಮನೆಗೆ ಬಂದಿರೋ ಸಂದರ್ಭದಲ್ಲಿ ಅವರು ಬೈಕ್ ಒಂದು ಬಜಾಜ್ ಡಿಸ್ಕವರ್ ಬೈಕ್ ಒಂದು ಕಳ್ತನ ಆಗಿರೋದಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಕಂಪ್ಲೇಂಟ್ ಕೊಟ್ಟ ನಂತರ ನಮ್ಮವರು ಅಲ್ಲಿ ತಪಾಸಣೆ ಮಾಡೋದು ಮತ್ತು ಡಿ ಕೇಸ್ ಎಲ್ಲ ಇದು ರೆಗ್ಯುಲರ್ ಆಗಿ ಮಾಡೋ ಸಂದರ್ಭದಲ್ಲಿ ಬೈಕ್ ತಪಾಸಣೆ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಒಂದು 2 ಜನ ಈ ಬೈಕ್ ಅನ್ನು ತಗೊಂಡು ಓಡಾಡೋದು ಕಂಡು ಬಂದಿರ್ತದೆ. ಸೊ ಅದರಲ್ಲಿ ಲಕ್ಷ್ಮಣ್ ವಿರೂಪಾಕ್ಷಿ ಇವನು ಅಂಕಲ್ಗಿ ವಿಲೇಜ್ ಸೇರಿದವನು, ಸಾಮ್ರಾಜ್ನಗರ್ ಬೆಳಗಾವಿ ಟೌನ್ ಲಿಮಿಟ್ ಅಲ್ಲಿ ಈಗ ವಾಸ ಇದ್ದಾನೆ. ಇನ್ನೊಬ್ಬನು ಫಕೀರಪ್ಪ ಸಿದ್ದಪ್ಪ ಹಿರೇಕಟ್ಟಿ, ಇವನು ಯರಗಟ್ಟಿ ತಾಲೂಕಲ್ಲಿ ಇರುವ ಹಿರೇಕಟ್ಟಿ ಗ್ರಾಮದ ಸೇರಿದವನು. ಸೊ ಇವರಿಬ್ಬರ ಕಡೆ ಆ ಬಜಾಜ್ ಡಿಸ್ಕವರಿ ಬೈಕ್ ನಮ್ಮ ಸಿಗ್ತದೆ. ಡಾಕ್ಯುಮೆಂಟ್ ಹೇಳೋ ಸಂದರ್ಭದಲ್ಲಿ ಇವನ್ ಕಡೆ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡೋ ಸಂದರ್ಭದಲ್ಲಿ ಇದು ಕಳ್ತನ ಆಗಿರೋ ಬೈಕ್ ಅಂದ್ರೆ ಕಂಡು ಬಂದಿರ್ತದೆ. ಸೊ ಇದು ನಂತರ ಇವರಿಬ್ಬರ ಬ್ಯಾಕ್ ಗ್ರೌಂಡ್ ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಣ್ ವಿರೂಪಾಕ್ಷಿ ಅವನ ಹೆಸರಲ್ಲಿ ಬೇರೆ ಬೇರೆ ಕೇಸಲ್ಲೂ ಕೂಡ ಇದೆ. ಸೊ ಇದಕ್ಕೆ ಹಿಂದೆ ಇವನು ಸುಮಾರು 8 ಬೈಕ್ ಕಳ್ತನದಲ್ಲಿ ಕೂಡ ಭಾಗಿಯಾಗಿರೋದು ಕಂಡು ಬಂದಿರ್ತದೆ. ಆ ನೆಪದಲ್ಲಿ ಬೇರೆ ಎಲ್ಲಿ ಇವನು ಕಳ್ತನ ಮಾಡಿದಾನಂದ್ರೆ ಹೇಳೋ ಸಂದರ್ಭದಲ್ಲಿ ಬೈಲಹೊಂಗಲಲ್ಲಿ ಒಂದು ಬೈಕ್ ಕಳ್ತನ ಮಾಡಿರೋದು ಮತ್ತು ಬೆಳಗಾವಿ ಟೌನ್ ಲಿಮಿಟ್ಸ್ ಅಲ್ಲಿ ಸುಮಾರು ಒಂದು 23 ಬೈಕ್ ಎಲ್ಲಿ ಅಂದ್ರೆ ಹಿರೇಬಾಗವಾಡಿಯಲ್ಲಿ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 5 ಬೈಕ್, ಶಹಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 4 ಬೈಕ್, ಮಾಲ್ಮಾರುತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 2 ಬೈಕ್, ಕಾಪ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 2 ಬೈಕ್. ಒಟ್ಟು ಇವನು 25 ಬೈಕ್ ಕಳ್ತನಗಳನ್ನು ಕಳೆದ ಕೆಲವೊಂದು ತಿಂಗಳಲ್ಲಿ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದರಲ್ಲಿ ಒಂದು 20 ಕೇಸಲ್ಲಿ FIR ಕೂಡ ದಾಖಲಾಗಿದೆ. ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 2 ಕೇಸ್ ದಾಖಲಾಗಿದೆ. ಸೊ ಒಂದು ಕೇಸ್ ದಾಖಲಾದ ನಂತರ ಇಷ್ಟೊಂದು ಬೈಕ್ ಅನ್ನು ಪತ್ತೆ ಮಾಡಿದ್ದಾರೆ. ಈ ಬೈಕ್ ಅನ್ನು ಕಳ್ತನ ಮಾಡಿ ಇವನು ಮನೆಯಲ್ಲಿಯೇ ಸುಮಾರು ಒಂದು 8 ಬೈಕ್ ಅನ್ನು ಇಟ್ಕೊಂಡಿರೋದು ಕಂಡು ಬಂದಿರ್ತದೆ. ಉಳಿದ ಬೈಕ್ 17 ಬೈಕ್ ಅನ್ನು ಬೇರೆ ಬೇರೆಯವರ ಕಡೆ ಯರಗಟ್ಟಿ ತಾಲೂಕಾ ವ್ಯಾಪ್ತಿಯಲ್ಲಿ ಅವನು ಸ್ವಂತ ಊರ ಹತ್ರ ಅವನಿಗೆ ಗೊತ್ತಿರುವವರ ಭಾಗದಲ್ಲಿ ಒಂದು 10ರಿಂದ ಒಂದು 15,000ಕ್ಕೆ 20,000ಕ್ಕೆ ಬೈಕ್ ಅನ್ನು ಮಾರಾಟ ಮಾಡಿರೋದು ಕಂಡು ಬಂದಿರುತ್ತದೆ. ಸೊ ಈ ಬೈಕ್ ನ ಒಟ್ಟು ಒಂದು ಬೆಲೆ ಬಾಳು 18,30,000 ಸೇರಿ ಒಂದು ಬೆಲೆ ಬಾಳುವ ಬೈಕ್ ಅನ್ನು ನಮ್ಮ ಗೋಕಾಕ್ DSP ಅವರು ಮತ್ತು ಸಂಕೇಶ್ವರ ಇನ್ಸ್ಪೆಕ್ಟರ್ ಔಜಿ ಅವರು ಮತ್ತು ಶಟನ್ ಅವರು, ನಮ್ಮ PSI ಶಟನ್ ಅವರು ಮತ್ತು ಇಲ್ಲಿರುವ ನಮ್ಮ ಪೊಲೀಸ್ ಸ್ಟಾಫ್ ಒಂದು ಅಚ್ಚುಕಟ್ಟಾಗಿ ಒಂದು ನಮ್ಮ ಕೇಸ್ ಮಾತ್ರ ಪತ್ತೆ ಮಾಡದೆ ಬೇರೆ ಬೇರೆ ಕೇಸ್ಗಳನ್ನು ಕೂಡ ಪತ್ತೆ ಮಾಡಿ ಒಂದು ಇವತ್ತು ಎಲ್ಲರಿಗೂ ಕೂಡ ಬೈಕ್ ಅನ್ನು ಕೂಡ ರಿಕವರಿ ಮಾಡಿ ಅದನ್ನು ಅವ್ರಿಗೆ ಕೊಡುವ ಒಂದು ಸಂದರ್ಭ. ಎಲ್ಲ ಬೈಕ್ ರಿಕವರಿ ಮಾಡಿ ಆಲ್ರೆಡಿ PF ಹಾಕಿದ್ದೀವಿ. ವಿತಿನ್ 1 or 2 ಡೇಸ್ ಅಲ್ಲಿ ಬೇಗ ಕೋರ್ಟ್ ಮುಖಾಂತರ ಅವ್ರಿಗೆ ಬೈಕನ್ನು ಕೂಡ ಯಾರ್ಯಾರಿಗೆ ಅಮಾಯಕರು ಯಾರ್ಯಾರು ಬೈಕ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಬೈಕನ್ನು ತಲುಪಿಸ್ತೀವಿ. ನೆಕ್ಸ್ಟ್ ಕೇಸ್ ಗೋಕಾಕ್ ರೂರಲ್. ಆಯ್ತು. ಸೊ ಗೋಕಾಕ್ ರೂರಲ್ಲಿ ಇನ್ನೊಂದು ಕೇಸ್ ಇದೆ, ಮರ್ಡರ್ ಕೇಸ್ ಬರಲ್ಲ ಅಲ್ಲ, ಗೋಕಾಕ್ ರೂರಲ್ಲಿ ಒಂದು 50 ಕೇಸ್ ಇದೆ. ಸೀಕ್ವೆನ್ಸ್ ಅಲ್ಲಿ ಹೋಗಿ ಬರ್ತೇನೆ ನಾನು ಹೆಂಗಿದೆ. ಸೊ ಇದು ಸಣ್ಣ ಕೇಸ್. ಸೊ ಇದು ಟೋಟಲ್ ಮನೆಯಲ್ಲಿ ಅಲ್ವಾ ಇದು ಯಾವತ್ತಾಗಿತ್ತು ಕೇಸ್ ಆಗಿರೋದು? ಓಕೆ. ಸೊ ಗೋಕಾಕ್ ರೂರಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಮತಾಪುರ ವಿಲೇಜ್ ಅಲ್ಲಿ ಒಂದು ತೋಟದ ಮನೆಯಲ್ಲಿ ವಾಸ ಇರುವ ಸಿದ್ಧಲಿಂಗ ತಪ್ಸಿ ಎಂಬುವರು ಇವರು ಮನೆ ಕಟ್ತಾ ಇದ್ದಾರೆ ಮತ್ತು ಮನೆ ಕೆಲಸ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಇಟ್ಟಿರುವ ಒಂದು 7,10,000 ಒಂದು ಕಳ್ತನ ಏಪ್ರಿಲ್ 1ನೇ ತಾರೀಕು ಆಗಿದೆ. 3ನೇ ತಾರೀಕು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಇಂತಹ ಕಳ್ತನ ಆಗಿದೆ ಅಂದ್ರೆ ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಮನೆ ಕೆಲಸ ಮಾಡಕ್ಕೆ ಬಂದಿರುವ ಬಸವರಾಜ್ ಬಡಿಗರ್
ಬಡಿಗಾರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಂದು 42 ವಯಸ್ಸ. ಮನೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವ ಒಂದು 7,10,000 ಇವರೇ ತಗೊಂಡು ಹೋಗಿರೋದು ಕಂಡು ಬಂದಿದೆ. ಅದರಲ್ಲಿ ಆಲ್ರೆಡಿ 6,90,000 ಹಣವನ್ನು ಕೂಡ ರಿಕವರಿ ಮಾಡಲಾಗಿದೆ. ಒಂದು 20,000 ಖರ್ಚು ಮಾಡಲಾಗಿದೆ. ಅವರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ನೈಸರ್ಗಿಕ ಕೇಸ್ ಹೋಗ್ಲಾ? ಶುರು ಮಾಡಲ? ನೈಸರ್ಗಿಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾರ್ಚ್ 30ನೇ ತಾರೀಕು 2026 ಮಾರ್ಚ್ 30ನೇ ತಾರೀಕು ಒಂದು ಸಿದ್ದೇಶ್ವರ ಜಾತ್ರೆ ಒಂದು ನಡೀತಾ ಇತ್ತು. ಸುಮಾರು ರಾತ್ರಿ ಒಂದು 11:30 ಗಂಟೆ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ತಕ್ಷಣ ಸಿದ್ದೇಶ್ವರ ಜಾತ್ರೆ ಮತ್ತು ಸುಮಾರು ಜನ ಇರುವುದರಿಂದ ಸ್ಥಳಕ್ಕೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಅಲ್ಲಿಯೇ ಸುತ್ತಮುತ್ತನೇ ಇದ್ದರು, ಜಾತ್ರೆ ಬಂದೋಬಸ್ತಲ್ಲಿ ಇದ್ದರು ಮತ್ತು DSP ಅವರು ಇವನ್ ಪರ್ಸನಲಿ ನಾನು ಮತ್ತು ಟೀಮ್ ಕೂಡ ಹೋಗಿದ್ದೀವಿ. ಜಾತ್ರೆ ಮತ್ತು ಎಲ್ಲ ಕಮ್ಯುನಿಟಿ ಸೇರಿದವರು ಕೂಡ ಅವತ್ತು ಇದ್ದ ಕಾರಣ ನಾವು ತಕ್ಷಣ ರಾತ್ರಿ ನಾನು ಇಲ್ಲಿಂದ ಕೂಡ ಒಂದು 1:30ಕ್ಕೆ ಸ್ಥಳಕ್ಕೆ ಹೋಗಿದೆ. ಆ ಕೇಸಲ್ಲಿ ಏನಾಗಿದೆ ಅಂದ್ರೆ ಶಂಕನಗೌಡ ಬಸನಗೌಡ ಪಾಟೀಲ್ ಇವ್ರಿಗೊಂದು 50 ವಯಸ್ಸು. ಜಾತ್ರೆ ಮುಂದೆ ಹೋಗ್ತಾ ಇದೆ. ಇವರು ಹಿಂದುಗಡೆಯಿಂದ ಸ್ವಲ್ಪ ಕುಡಿದಿರ್ತಾರೆ. ಒಬ್ಬರ ಮನೆ ಮುಂಚೆ ಈಗ ಆರೋಪಿಯಲ್ಲಿ ಯಾರ್ಯಾರಿದು ಅವ್ರ ಮನೆ ಮುಂಚೆ ಇವರು ಹೋಗಿ ಸುಮಾರು ಟೈಮ್ ಡಾನ್ಸ್ ಆಡಿಕೊಂಡಿರೋದು ಕಂಡು ಬಂದಿರ್ತದೆ. ಸೊ ಈ 2 ಮನೆಗೆ ಶಂಕನಗೌಡ ಪಾಟೀಲ್ಗೂ ಮತ್ತು ಮುದುಕಪ್ಪ ಅಂದರೆ ಇನ್ನೊಬ್ಬರು ಅವ್ರ ಮನೆ ಮುಂಚೆ ಇದು ಘಟನೆ ಆಗಿದೆ. ಈ ಮುದುಕಪ್ಪಕ್ಕೂ ಶಂಕನಗೌಡ ಪಾಟೀಲ್ಗೂ ಪೊಲಿಟಿಕಲ್ ರೈವಲರಿ ಸ್ವಲ್ಪ ಇದೆ. ಶಂಕನಗೌಡ ಪಾಟೀಲ್ ಅವರ ಸಹೋದರರು ಒಬ್ಬರು ಎಕ್ಸ್ ಚೇರ್ಮನ್ ಆಗಿರ್ತಾರೆ. ಈಗ ಮುದುಕಪ್ಪ ಅವನ ಹೆಂಡತಿ ಕೂಡ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅದಲ್ಲದೆ ಮತ್ತು ಹುಡುಗ ಹುಡುಗಿ ವಿಚಾರದಲ್ಲಿ ಈ ಫ್ಯಾಮಿಲಿಯವರು ಆ ಫ್ಯಾಮಿಲಿಗೆ ಒಂದು ಸಂಬಂಧ ಇತ್ತು. ಅದು 2 ಮದುವೆ ಆಗಿಲ್ಲ. ಆ ವೈಮನ್ಸು ಕೂಡ ಈ 2 ಫ್ಯಾಮಿಲಿಗೆ ಕೂಡ ಇತ್ತು. ಸೊ ಈ ಶಂಕನಗೌಡ ಪಾಟೀಲ್ ಹೋಗಿ ಮನೆ ಮುಂಚೆ ಒಂದು ಡ್ಯಾನ್ಸ್ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರು ಸುಮಾರು ಒಂದು 15ರಿಂದ 20 ಮಂದಿ ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ, ನಿಮಗೂ ನಮ್ಮ ಮನೆಗೆ ಆಗ್ತಾ ಇಲ್ಲ ಅಂದ್ರೆ ಹೇಳಿ ಸಡನ್ ಆಗಿ ಪ್ರೊವೊಕೇಶನ್ ಆಗಿ ಇವರನ್ನು ಹೋಗಿ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ಕೊಡ್ಲಿ ಮತ್ತು ಕಟ್ಟಿಗೆ, ಚೈನ್, ಸೈಕಲ್ ಚೈನ್ ತರ ಇರುವ ಚೈನ್ ಇದೆಲ್ಲ ತಗೊಂಡೋಗಿ ಸಿವಿಯರ್ ಆಗಿ ಅಸಾಲ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಶಂಕನಗೌಡ ಪಾಟೀಲ್ ಸೀರಿಯಸ್ ಇಂಜುರಿ ಆಗಿ ಡೆತ್ ಆಗಿರ್ತಾರೆ. ಬೈಲೊಂಗಲ್ ಹಾಸ್ಪಿಟಲ್ಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಈ ಶಂಕನಗೌಡ ಬಸನಗೌಡ ಪಾಟೀಲನ್ನು ಕೂಡ ರಾತ್ರಿಯೇ ಡೆತ್ ಆಗಿರ್ತಾರೆ. ಈ ಕೇಸಲ್ಲಿ ಇದು ಬರೀ ನಾವು 11 ಜನವನ್ನು ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಕೇಸ್, ಕೊಲೆ ಮಾಡಿರುವ ಪ್ರಕರಣದಲ್ಲಿ 11 ಜನ. ಒಂದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಮರ್ಡರ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಇರ್ತೀರಿ, ನೀವು ಅವರು ಹೊಡಿತಾ ಇದ್ದಾರೆ, ನೀವು ತಡೀತಾ ಇಲ್ಲ ಅಂದ್ರೆ ಸಂದರ್ಭದಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಬರ್ತದೆ. ಅದಕ್ಕಾಗಿ ಈ ಕೇಸಲ್ಲಿ 11 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಮತ್ತು ಈಗ ಇವರೆಲ್ಲ ಜೈಲಲ್ಲಿ ಇದ್ದಾರೆ. ದೇವಪ್ಪ ಮುದುಕಪ್ಪ ಅಂದ್ರೆ ಇವ್ರಿಗೆ 46 ವಯಸ್ಸು. ಶಿವನಪ್ಪ ಬಳಗನವರ್ ಇವ್ರಿಗೆ 36 ವಯಸ್ಸು. ವಿಜಯ್ ಸುರೇಶ್ ಬಳಗನವರ್ 26 ವರ್ಷ. ಸೂರಪ್ಪ ಬಸಲಿಂಗಪ್ಪ ಬಳಗನವರ್, ಸಿದ್ದಪ್ಪ ಬಸಪ್ಪ ಸಿಂಗಡಿ, ನಾಗರಾಜ್ ರಾಮಪ್ಪ ಬಳಗನವರ್, ಲಕ್ಷ್ಮಪ್ಪ ಬಸವಂತಪ್ಪ ಬಳಗನವರ್, ಮಂಜುನಾಥ್ ಮಾರುತಿ ಬಳಗನವರ್, ರಾಮಪ್ಪ ಬಸಲಿಂಗಪ್ಪ ಬಳಗನವರ್, ಅಜ್ಜಪ್ಪ ಲಕ್ಷ್ಮಣ್, ಶಿವಾನಂದ್ ಪ್ರಕಾಶ್ ಕರಿಕಟ್ಟಿ. 11 ಜನವನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಉಳಿದ ಜನರು ಯಾರ್ಯಾರೆಲ್ಲ ಮಾಡಿದಾರೋ ಅವರನ್ನು ಕೂಡ ಈಗ ಸರ್ಚ್ ಮಾಡ್ತಾ ಇದ್ದೀವಿ ಮತ್ತು ಅವರವರ ಪಾತ್ರ ಏನು, ಅವರ ಜಾಗದಲ್ಲಿ ಇದ್ದಾರಾ ಎಂಬುದು ಬಗ್ಗೆ ತನಿಖೆ ನಡೀತಾ ಇದೆ. ಈ ಕೇಸಲ್ಲಿ ಯಾರು ಭಾಗವಹಿಸಿದಾರೋ ಕೂಡ ಯಾರನ್ನು ಬಿಡುವುದಿಲ್ಲ. ಈ ಕೇಸನ್ನು ಪರ್ಸನಲಿ ಅವತ್ತು ರಾತ್ರಿ ನಾನೇ ಕೂಡ ಸಂಪೂರ್ಣವಾಗಿ ನಾನು DSP ವೀರಯ್ಯ ಹಿರೇಮಠ
ಮತ್ತು ಆಫೀಸರ್ಸ್, ಲೋಕಲ್ ಆಫೀಸರ್, ನೇಸರ್ಗಿ ಇನ್ಸ್ಪೆಕ್ಟರ್ ಮತ್ತು ಸುತ್ತಮುತ್ತ ಇರುವ ಕಿತ್ತೂರು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಜಾಗಕ್ಕೆ ಹೋಗಿ ಇಮಿಡಿಯೇಟ್ಲಿ ಲಾ ಅಂಡ್ ಆರ್ಡರ್ ಅನ್ನು ಮೇಂಟೈನ್ ಮಾಡಿದ್ದೀವಿ ಮತ್ತು ಅರೆಸ್ಟ್ ಕೂಡ ಇಮಿಡಿಯೇಟ್ಲಿ ಪ್ರಯತ್ನ ಮಾಡಿದ್ದೀವಿ. ಅರೆಸ್ಟ್ ಕೂಡ ಮಾಡಲಾಗಿದೆ. ಉಳಿದ ಅಕ್ಯೂಸ್ಡ್ ಯಾರನ್ನು ಕೂಡ ಇದರಿಂದ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಕೇಸ್ ಇನ್ವೆಸ್ಟಿಗೇಷನ್ ಕೂಡ ಡಿಜಿಟಲ್ ಎವಿಡೆನ್ಸ್ ಮೂಲಕ ನಡೀತಾ ಇದೆ. ಸೊ ಈ ಕೇಸಲ್ಲಿ ಹಳೆಯ ವಯಸ್ಸೇ ಇತ್ತು. ಸೊ ವಿಕ್ಟಿಮ್ ಇದರಲ್ಲಿ ತೀರು ಹೋಗಿರೋರು ಸಂಗನಗೌಡ, ಬಸನಗೌಡ ಇವರು ಮೃತಪಟ್ಟಿರ್ತಾರೆ. ಇವರು ಹೋಗಿ ಮುದುಕಪ್ಪ ಎಂಬುವರ ಮನೆ ಮುಂಚೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಆ ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿ, ಈ 11 ಜನ, ಈಗ ನಾನು ಹೇಳಿದನಲ್ಲ, ಈ 11 ಜನರು ಸೇರಿ ಈ ಸಂಗನಗೌಡ, ಬಸನಗೌಡವನ್ನು ಹೊಡೆದಿದ್ದಾರೆ. ಹೊಡೆಯುವ ಸಂದರ್ಭದಲ್ಲಿ ಅವನು ಮೃತಪಟ್ಟಿರ್ತಾನೆ. ಸಂಗನಗೌಡ ಪಾಟೀಲ್ ಅವ್ರ ಮನೆಯಲ್ಲಿ ಒಂದು ಹುಡುಗ ಇದ್ದ, ಮುದುಕಪ್ಪ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ. ಆ ಇಬ್ಬರು ಇದಕ್ಕೆ ಹಿಂದೆ ಪ್ರೀತಿಸ್ತಾರಂದ್ರೆ ಆ ಪ್ರೀತಿ ಕೇಸಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುದ್ದಿ ಇದೆ. ಸೊ ಆ ವೈಮನಸ್ಸು ಒಂದಿತ್ತು ಮತ್ತು ಪೊಲಿಟಿಕಲಿ ಕೂಡ. ಸೊ ಈಗ ಸಂಗನಗೌಡ ಪಾಟೀಲ್ ಅವರ ಸಹೋದರ ಒಬ್ಬ ಎಕ್ಸ್ ಚೇರ್ಮನ್ ಆಗಿದ್ದಾರೆ. ಈಗ ಹೊಡೆದಿರುವ ಮುದುಕಪ್ಪ ಅವನ ವೈಫ್ ಕೂಡ ಈಗ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದ್ರೆ ನಮಗೆ ಪ್ರೈಮ ಫೇಸಿ ಮಾಹಿತಿ ಇದೆ. ಪೊಲಿಟಿಕಲ್ ರೈವಲರಿ ಮತ್ತು ಇಂಥ ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಈ ವೈಮನಸ್ಸದಿಂದ ಪ್ರೊವೊಕೇಶನ್ ಆಗಿದೆ, ಅದರಿಂದ ಮರ್ಡರ್ ಆಗಿದೆ. ಸೊ ನಮಗೆ ಮಾಹಿತಿ ಬಂತು 2019 ಹಿಂದೆ ಬಹಳಷ್ಟು ಮರ್ಡರ್ಗಳು ಆಗಿದೆ ಅಂದ್ರೆ ಮಾಹಿತಿ ಬಂತು. ಈಗ ಇವರೊಬ್ಬರು ಮಾತ್ರ ಇಲ್ಲ, ನಾವು ಆಲ್ರೆಡಿ ಇನ್ಸ್ಪೆಕ್ಟರ್ನ ಅಲ್ಲಿಯೇ ನಿಂತು ಈ ಜನರಿಗೆ ಕಾನೂನು ನಾವು ಹಿಂಗೆ ಅವ್ರ ಕಾನೂನು ಬಗ್ಗೆ ಅರಿವು ಮೂಡಿಸಬೇಕು. ಕಾನೂನು ಏನಂದ್ರೆ ನಾವು ತೋರಿಸ್ತೀವಿ. ಬೇರೆ ಬೇರೆ ಕಾನೂನನ್ನ ಕೂಡ ನಾವು ಸ್ಟ್ರಿಕ್ಟ್ ಆಗಿ ಅಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳಿದ್ವಿ. ಸಣ್ಣ ಪುಟ್ಟ ಹೊಡೆದಾಟ ಆಗೋ ಸಂದರ್ಭದಲ್ಲಿ ಕೂಡ ಈ ಹಣ್ಣಿಕೆರೆಯಲ್ಲಿ ಪ್ರತಿಯೊಂದಕ್ಕೆ FIR ಆಗ್ತದೆ. ಹೆಚ್ಚು ಕಡಿಮೆ ಆಗುತ್ತಂದ್ರೆ ಗಡಿಪಾರು ಮಾಡ್ತೀವಿ. ಗಡಿಪಾರು ಪ್ರಪೋಸಲ್ ರೆಡಿ ಮಾಡಕ್ಕೆ ಹೇಳಿದ್ದೀನಿ. ಸೊ ಯಾರು ಹೊಡೆದಾಟಕ್ಕೆ ಇನ್ವಾಲ್ವ್ ಆಗ್ತಾರಂದ್ರೆ ಯಾರಿಗೂ ಅವಕಾಶ ಇಲ್ಲ. ಹಣ್ಣಿಕೆರೆ ಪರ್ಟಿಕ್ಯುಲರ್ಲಿ ನನ್ನ ಗಮನದಲ್ಲಿ ಇರುತ್ತದೆ, ಯಾರಿಗೂ ಏನೂ ಅವಕಾಶ ಇರಲ್ಲ. ಮುಂದಿನ ಆಗಿಲ್ಲ. ಈಗ ಜಾತ್ರೆ ಆದ್ಮೇಲೆ ಸಹಜವಾಗಿ ಬಂದೋಬಸ್ತ್ ಇತ್ತು. ಇಂಥ ಸಂದರ್ಭದಲ್ಲಿ ಗಲಾಟೆಯಾಗಿ ಮರ್ಡರ್ ಆಗಿದೆ. ಅಲ್ಲಿ ಯಾರಾದ್ರೂ ಅಧಿಕಾರಿಗಳ ಕರ್ತವ್ಯ ಲೋಪ? ಸೊ ನಾನು ಪರ್ಸನಲ್ ಆಗಿ ಹೋಗಿ ನಾನು ನೋಡಿದೆ ಸ್ಥಳಕ್ಕೆ. ಅದಕ್ಕೆ ನಾನು ಹೇಳಿದನಲ್ಲ, ಜಾತ್ರೆ ಸಮಯದಲ್ಲಿ ಆಗಿದೆ. ಆಫೀಸರ್ಸ್ ಲೋಪ ಯಾವ್ದಾರ ಇರೋದು ಅಂದ್ರೆ ಕಂಡು ಬರೋದಕ್ಕೆ ಇವರು ಮನೆಗೂ ಆ ಜಾತ್ರೆ ಬಂದೋಬಸ್ತ್ ಸುಮಾರು 1000 ಜನ ಇದ್ದಾರೆ. ದೇವಸ್ಥಾನ ಕಡೆ ಜಾತ್ರೆ ನಡೀತಾ ಇತ್ತು. 11:30ಕ್ಕೆ ಜಾತ್ರೆ ಒಂದು ಕಡೆ ನಡೀತಾ ಇತ್ತು. ಇವನು ಬೇರೆ ಕಡೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಜಾತ್ರೆ ಆ ಕ್ರೌಡ್ ಇರುವ ಕಡೆನೂ ಇವರು ಇರುವುದನ್ನು ಬೇರೆ ಬೇರೆ ಕಡೆ ಇತ್ತು. ಸಡನ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದಾರೆ. ಅವಾಗ 2 ಫ್ಯಾಮಿಲಿ ಆಕ್ಚುಲಿ ಬಂತು. ಪೊಲೀಸರು ಇಲ್ಲ ಅಂದ್ರೆ ಇನ್ನೂ ಒಂದು 2ರಿಂದ 3 ಮರ್ಡರ್ ಆಗೋದಕ್ಕೆ ಸಾಧ್ಯನೇ ಇತ್ತು ಅಂದ್ರೆ ನಮ್ಮ ಆಫೀಸರ್. ಡಾನ್ಸ್ ಮಾಡ್ತಾ ಇದ್ದ ಅಂತ ಹೇಳಿದ್ರು. ಹಾಗಾದ್ರೆ ಜಾತ್ರೆ ಮೆರವಣಿಗೆ ನಡೆದಾಗ ಡಾನ್ಸ್? ಎಸ್, ಜಾತ್ರೆ ಮುಂದೆ ಹೋಗಿದ್ದು ಇವನ, ಅದಾದ್ಮೇಲೆ ಇವನ ಹಿಂದೆ ಇದು ಮಾಡಿದ. ಸೊ ಇದಕ್ಕೂ ಸುಮಾರು ಒಂದು 500 ಮೀಟರ್ ಇರಬಹುದು. ನಾನು ಸ್ಥಳ ಪರಿಶೀಲನೆ ಮಾಡಿದೆ. ಸುಮಾರು ಒಂದು 300ರಿಂದ 500 ಮೀಟರ್ ಇರಬಹುದು. ಸೊ ನೆಕ್ಸ್ಟ್ ಕಾಗವಾಡದಲ್ಲಿ ಒಂದು ಮರ್ಡರ್ ಕೇಸ್ ಇದೆ. ಸೊ ಕಾಗವಾಡ ಮರ್ಡರ್ ಕೇಸ್ ನಾಟ್ ಇಂಪಾರ್ಟೆಂಟ್ ಕೇಸ್. ಬೇಕಾ? ಆಟೋ ಡ್ರೈವರ್ಸ್ ಮಧ್ಯದಲ್ಲಿ ಆಗಿರೋದು. ಕೊಡ್ಲಾ? ಶುರು ಮಾಡ್ಲಾ? ಕಾಗವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಮಣಸುಲಿ ಗ್ರಾಮದಲ್ಲಿ ಅಲ್ಲಿ ಕಮಾಂಡ್ ಗೇಟ್ ಹತ್ರ ಆಟೋ ಡ್ರೈವರ್ಸ್ ಒಂದು 2 ಜನ ಪಿಕಪ್ ಮತ್ತು ಶಂಟಿಂಗ್ ಅಲ್ಲಿಂದ ಹೂಗಾರ್ ಹೆಚ್ಚಿಗೆ ಗ್ರಾಮಕ್ಕೆ ಅಲ್ಲಿಂದ ಶಂಟಿಂಗ್ ಮಾಡೋರು. ಸೊ ಮಾಡೋ ಸಂದರ್ಭದಲ್ಲಿ ಯಾರು ಆಟೋ ಲೈನಲ್ಲಿ ಫಸ್ಟ್ ನಿಲ್ಸ್ಕೊಳ್ಬೇಕು, ಯಾರು ಫಸ್ಟ್ ಕಸ್ಟಮರ್ ಅನ್ನು ಪಿಕ್ ಮಾಡೋ ಸಂದರ್ಭದಲ್ಲಿ ಒಂದು ವೈಮನಸ್ಸದಿಂದ ಅಶೋಕ್ ಮಾರುತಿ ವಡ್ಡರ್ ಎಂಬನು ಮತ್ತು ಶಿವ ಸಂಪಾಜಿ ವಡ್ಡರ್, ಸಾಗರ್ ಸಂಪಾಜಿ ವಡ್ಡರ್, ವಿನೋದ್ ಸಂಪಾಜಿ ವಡ್ಡರ್, ಶಿವ, ಸಾಗರ್, ವಿನೋದ್ 3 ಜನ ಅಣ್ಣ ತಮ್ಮ. ಈ ಅಶೋಕ್ ಅವನು ಇನ್ನೊಂದು ಆಟೋ ಓನರ್ ಇದ್ದಾನೆ. ಸೊ ಇವರಿಬ್ಬರಿಗೆ ಗಲಾಟೆ ಆಗೋ ಸಂದರ್ಭದಲ್ಲಿ ಕಟ್ಟಿಗೆ ತಗೊಂಡು ಈ ಅಶೋಕ್ ಮಾರುತಿಯನ್ನು ಹೊಡೆದಿರೋದು ಕಂಡು ಬಂದಿರ್ತದೆ. ಅವನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ರು. ಸೊ ಈ 3 ಜನ ಇಂಥ ಗಲಾಟೆ ಆಗಿದೆ, ಅವನು ಹೊಡೆದಾಟಕ್ಕೆ ಬಂದ ಅಂದ್ರೆ ಹೇಳಿ ಇವನ್ ಪೊಲೀಸ್ ಸ್ಟೇಷನ್ಗೆ ಬಂದರು. ಸೊ ಪೊಲೀಸ್ ಸ್ಟೇಷನ್ಗೆ ಬಂದು ಇವರು ಕಂಪ್ಲೇಂಟ್ ಕೊಡುವಾಗಲೇ ನಮಗೆ ಮಾಹಿತಿ ಇತ್ತು
ಅವನ ಅಶೋಕ್ ಮಾರುತಿ ಡೆತ್ ಆಗಿರೋದು ಮಾಹಿತಿ ಬಂದಾದ್ಮೇಲೆ ಇವರನ್ನು ಅರೆಸ್ಟ್ ಮಾಡಿದೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದೀವಿ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ, ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ಬಟ್ ಗಲಾಟೆ ಆಗಿದೆ ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಬರೋ ಸಂದರ್ಭದಲ್ಲಿ ಅವನೇ ಬಂದಿದ್ದಾನೆ ಅಂದ್ರೆ ಇಲ್ಲಿ ಮರ್ಡರ್ ಆಗಿರೋ, ಡೆತ್ ಆಗಿರೋದ್ರಿಂದ ಕೇಸನ್ನು ತಗೊಂಡು ಅರೆಸ್ಟ್ ಮಾಡಿದ್ವಿ. 3 ಜನರನ್ನು ಅರೆಸ್ಟ್ ಆಗಿದೆ. ಇದು ಮಾರ್ಚ್ 30ನೇ ತಾರೀಕು ಘಟನೆ ಆಗಿದೆ. ಆಯ್ತಾ? ನೆಕ್ಸ್ಟ್ ಚಿಕ್ಕೋಡಿ. ಫಸ್ಟ್ ಚಿಕ್ಕೋಡಿ ಬಂದ್ಬಿಡ್ತಾರ. ಚಿಕ್ಕೋಡಿ ಆಫೀಸರ್ಸ್. ಕೂತ್ಕೊಳ್ಳಿ. ಚಿಕ್ಕೋಡಿ ಆಫೀಸರ್ಸ್. ಇದರಲ್ಲಿ ಎಷ್ಟು ರಾಬರಿ ಕೇಸಲ್ಲಿ 48 ಗ್ರಾಮ್ಸ್ ಹಾಕೋರಿ ಅಂತ. ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್. ನೀವು ಬಂದಪ್ಪ, ಇನ್ನೊಂದು ಚಾರ್ ಹಾಕಿಬಿಡಿ. ಇನ್ನೂ 2 ಚಾರ್ ತಗೊಂಡು ಬಂದು 2 ಚಾರ್ ತಗೊಂಡು ಬಂದ್ರಪ್ಪ. ಸೊ ಅಟ್ಲೀಸ್ಟ್ ಯಾವಾಗ ಸೆಕ್ಯೂರ್ ಆಗಿದ್ದಾರೆ ಇವತ್ತು ಮಾಡಿದ್ವಿ. ಸೊ ನಾಲ್ಕಲ್ಲಿ ಕಳ್ಕೊಳ್ತಾವೆ. ಓಕೆ ಬನ್ನಿ, ಅಲ್ಲಿ ಒಬ್ಬರು ಹಾಕಿಬಿಡಿ. ಶುರು ಮಾಡಲ. ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಸರ್ಕಲ್ ಲಿಮಿಟ್ ಅಲ್ಲಿ ಒಂದು 2-3 ಕೇಸ್ ಇತ್ತೀಚೆಗೆ ರಾಬರಿ ಕೇಸ್ ಆಗಿದೆ. ಸೊ ಅದಾದ ನಂತರ ಚಿಕ್ಕೋಡಿ DSP ಆದ ಗೌಡ್ರು ಮತ್ತು ವಿಶ್ವನಾಥ್ ಚಾಗ್ಲಿ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಚಿಕ್ಕೋಡಿ ಸಬ್ ಇನ್ಸ್ಪೆಕ್ಟರ್, ಸದಲ್ಗ ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸ್ಟಾಫ್ ಪರ್ಟಿಕ್ಯುಲರ್ ಆಗಿ ರಾಬರಿ ಕೇಸ್ ಮತ್ತೆ ಆಗ್ತಾ ಇರೋದಂದ್ರೆ ಇದಕ್ಕೆ ಜಾಸ್ತಿ ಗಮನ ಕೊಟ್ಟು ಈ ಕೇಸನ್ನು ಪತ್ತೆ ಮಾಡಬೇಕಂದ್ರೆ ಒಂದು ಟೀಮನ್ನು ಫಾರ್ಮ್ ಮಾಡಿದ್ವಿ. ಈ ಕೇಸಲ್ಲಿ ಫಸ್ಟ್ ಕೇಸ್ ನಾನು ಬರೋದಕ್ಕೆ ಮುಂಚೆ 29/12/2025 ಡಿಸೆಂಬರ್ ತಿಂಗಳಲ್ಲಿ ಒಂದು ಸದಲ್ಗ ಅಕ್ಷತಾ ಎಂಬುವರು ಕುಂಬಾರ್ 21 ವಯಸ್ಸು. ಇವರು ಮನೆಯಲ್ಲಿ ಇರೋ ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಬಿಲ್ ಒಂದು ಕಟ್ಟಬೇಕಂದ್ರೆ ಇಲ್ಲಿ ಬಿಲ್ ಕೊಡುವ ತರ, ಸರ್ವೆ ಮಾಡುವ ತರ ಬಂದು ಯಾರು ಇಲ್ಲದ ಸಂದರ್ಭದಲ್ಲಿ ಒಂದು 20 ಗ್ರಾಮ್ ಗೋಲ್ಡ್ ಅನ್ನು ಅವ್ರ ಕಡೆಯಿಂದ ಕಿತ್ಕೊಂಡು ಹೋಗ್ತಾರೆ. ಇದು ಎಕ್ಸಾಂಬಾ ವಿಲೇಜ್ ಅಲ್ಲಿ ಫಸ್ಟ್ ಅಫೆನ್ಸ್ ಆಗ್ತದೆ. ಬೈಕಲ್ಲಿ ಬರ್ತಾರೆ, ಬೈಕಲ್ಲಿ ಬಂದ ನಂತರ ಎಲೆಕ್ಟ್ರಿಕಲ್ ಬಿಲ್ಗೆ ಸರ್ವೆ ಮಾಡಬೇಕಂದ್ರೆ ಇಲ್ಲಿ ಮನೆ ಒಳಗಡೆ ಬರ್ತಾರೆ, ನೋಡ್ತಾರೆ. ಸೊ ಸಡನ್ ಆಗಿ ಅಲ್ಲಿಂದ 20.5 ಗ್ರಾಮ್ 20 ಗ್ರಾಮ್ ಗೋಲ್ಡ್ ಚೈನ್ ಒಂದನ್ನು ಕಿತ್ಕೊಂಡು ಹೋಗ್ತಾರೆ. ಇದು ಮುಗಿದ ನಂತರ ನೆಕ್ಸ್ಟ್ ಜಾನ್ವರಿ 27 ಹಂಚನಾಲ್ KK ವಿಲೇಜ್ ಚಿಕ್ಕೋಡಿ ಲಿಮಿಟ್ ಅಲ್ಲಿ ಬರುವ ಈ ಗ್ರಾಮದಲ್ಲಿ ದುಂಡವ ಎಂಬುವರು 72 ವಯಸ್ಸು. ಇವರು ಊರಿನಿಂದ ಹಂಚನಾಲ್ KK ಗ್ರಾಮದಿಂದ ಒಂದು ಮನೆ 1 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಇವರು ಒಂದು 72 ವಯಸ್ಸಿರೋದ್ರಿಂದ ಒಬ್ಬರೇ ಮನೆಯಲ್ಲಿ ಕೂತ್ಕೊಂಡಿರೋ ಸಂದರ್ಭದಲ್ಲಿ 3 ಜನ ಬೈಕಲ್ಲಿ ಬರ್ತಾರೆ. ಸೊ ಅದರಲ್ಲಿ 2 ಜನ ಬೈಕಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ರೋಡಲ್ಲಿ. ಒಬ್ಬನ ಆ ಅಜ್ಜಿ ಕಡೆ ಬಂದು 15 ಗ್ರಾಮ್ ಗೋಲ್ಡ್ ಚೈನ್ ಅನ್ನು ಕಿತ್ಕೊಂಡು ಹೋಗ್ತಾನೆ. ಸೊ ಈ ಕೇಸ್ ಆದ ನಂತರ ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅದಾದ ನಂತರನೂ ಕೂಡ 9/3/2026
ಪವನ್ ಬಲಿರಾಮ್ ಚೌಹಾಣ್ ಚಿಕ್ಕಲ್ವಾರ್ ಗ್ರಾಮ, ಇವರಿಗೆ ಒಂದು ವೈನ್ ಶಾಪ್ ಅಲ್ಲಿ ಕುಡಿಯೋ ಸಂದರ್ಭದಲ್ಲಿ ಇವನಿಗೆ ಆಲ್ರೆಡಿ ಡಿವೋರ್ಸ್ ಆಗಿದೆ, ನಿಮಗೆ ಹೆಣ್ಣು ತೋರಿಸಿ ಅಂದ್ರೆ ಹೇಳಿ ಕರ್ಕೊಂಡು ಹೋಗಿ, ಬಟ್ ಇವನ್ ಕೈಯಲ್ಲಿದ್ದ ಒಂದು 12.5 ಗ್ರಾಮ್ ಗೋಲ್ಡ್, 6,000 ವರ್ತಿರುವ ಒಂದು ಬ್ರಾಸ್ಲೆಟ್, ಒಂದು ವಿವೋ ಮೊಬೈಲ್ ಫೋನ್ ಮತ್ತು 5,000 ಕ್ಯಾಶ್, ಇದೆಲ್ಲ ಇವನ್ ಕಡೆಯಿಂದ ಕರ್ಕೊಂಡು ಹೋಗಿ ಇದೆಲ್ಲ ಕಿತ್ಕೊಂಡು ಇವನನ್ನು ಬಿಡ್ತಾರೆ. ಸೊ ಇದಾದ ನಂತರ ನಮಗೆ ಸ್ವಲ್ಪ ಕ್ಲೂ ಸಿಗ್ತದೆ. ಕ್ಲೂ ಸಿಕ್ಕಿದ ನಂತರ ನಮ್ಮ ಆಫೀಸರ್ಸ್ ಟೀಮ್ ಇದರಲ್ಲಿ ಈಗ 2 ಅಕ್ಯೂಸ್ಡ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಈರಯ್ಯ ಸತ್ಯಪ್ಪ ಹಿರೇಮಠ, ಇವನ ಅಂಕಲಿ ವಿಲೇಜ್ ಕೆರೂರ್ ಅವನ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರ್ತದೆ. ಇವನಿಗೊಂದು 33 ವರ್ಷ. ಇವನು ಇದಕ್ಕೆ ಹಿಂದೆ ಒಂದು ಮರ್ಡರ್ ಕೇಸಲ್ಲಿ ಮತ್ತು ಕಿಡ್ನಾಪ್ ಕೇಸಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಇನ್ನೊಬ್ಬ ಶಿವಶಂಕರ್ ಮಾಂತೇಶ್ ಹಿರೇಮಠ, ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿರುವ ಬಂಗಾರಗಲ್ಲಿಯಲ್ಲಿ ಇವನು ವಾಸ ಇರ್ತಾನೆ. ಮತ್ತು ಇನ್ನೂ ಒಂದು ಅಕ್ಯೂಸ್ಡ್ ಅನ್ನು ಅರೆಸ್ಟ್ ಮಾಡಬೇಕು, ರಾಜಶೇಖರ್ ಹಿರೇಮಠ. ಇವನ್ ಸದಲ್ಗಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾನೆ. ಇವನನ್ನು ನಾವೀಗ ಸರ್ಚ್ ನಡೀತಾ ಇದೆ. ಸೊ ಆಲ್ರೆಡಿ 2 ಅಕ್ಯೂಸ್ಡ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ 15 ಗ್ರಾಮ್ ಗೋಲ್ಡ್ ಚೈನ್ ಮತ್ತು ಇನ್ನೊಂದು 12.5 ಗ್ರಾಮ್ ಗೋಲ್ಡ್ ಚೈನ್ ಮತ್ತು ಇನ್ನೊಂದು ಅಸೆಟೀಸ್ ಏನ್ ಮಾಡಿದ್ವಿ ಹಂಗಿನ 20 ಗ್ರಾಮ್ ಗೋಲ್ಡ್ ಚೈನ್ ಒಂದು ಬ್ಯಾಂಕ್ ಅಲ್ಲಿ ಅಡ ಇಟ್ಟಿರೋದು, ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ವಿವೋ ಮೊಬೈಲ್ ಯಾವ್ದು ಮಿಸ್ ಆಗಿದೋ ಅದನ್ನು ಕೂಡ ನಾವು ಸೀಸ್ ಮಾಡಿದೀವಿ. ಈ ಕೇಸಲ್ಲಿ ಸೀರಿಯಸ್ ಆಗಿ ಫಾಲೋ ಮಾಡಿ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಎಲ್ಲ ಕಂಪ್ಲೀಟ್ ಆಗಿ 3 ಕೇಸನ್ನು ಕೂಡ ಇತ್ತೀಚೆಗೆ ಆಗಿರುವ ರಾಬರಿ ಕೇಸನ್ನು ಕೂಡ ಪತ್ತೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತೀವಿ. ಟೋಟಲ್ 48 ಗ್ರಾಮ್ ಗೋಲ್ಡ್ ಈ ಕೇಸಲ್ಲಿ. 48 ಒಂದೇ ಟೀಮ್ ಬೇರೆ ಬೇರೆ ಆರೋಪಿ. ಅವ್ರು ಬೇರೆ ಎಲ್ಲ ಬೇರೆ ಬೇರೆ ಇಲ್ಲ, ಅಫೆನ್ಸ್ ಬೇರೆ ಬೇರೆ ಅಫೆನ್ಸ್ ಬೇರೆ ಬೇರೆ, ಅಕ್ಯೂಸ್ಡ್ ಬೇರೆ. ಇಲ್ಲ ಅರ್ಥ. ಇದು ಯಾರ್ಯಾರಪ್ಪ? 3 ಜನ ಸರಿ, 3 ಜನ ಒಂದು ಕೇಸಲ್ಲಿ 2 ಕೇಸ್ ಬೇರೆ ಇದೆ ಸರ್. ಬೇರೆ ಕೇಸ್ ಅವರ ಅಕ್ಯೂಸ್ಡ್ ಡೀಟೇಲ್. ಇನ್ನು ಎಷ್ಟು ಅಕ್ಯೂಸ್ಡ್? ಸೊ ಈ ಕೇಸಲ್ಲಿ ಲಾಸ್ಟ್ 3 ಅಕ್ಯೂಸ್ಡ್. ಇದು ಚಿಕ್ಕೋಡಿ ಸರ್ ಬಲಿರಾಮ್. ಸೊ ಒಂದು ನಿಮಿಷ. ಪವನ್ ಬಲಿರಾಮ್ ಇದು ಈ ಕೇಸ್ ಸಕಲ್ಗ ಕೇಸ್. ಇದಕ್ಕೆ ಅಕ್ಯೂಸ್ಡ್ ಸರ್ ಅದೇ ಸನ್ಸ್ ಇಲ್ಲಿ ಅವನು ಒಂದು ನಿಮಿಷ ಕರೆಕ್ಷನ್ ಮಾಡ್ಕೊಳ್ತೀರಾ? ಐ ವಿಲ್ ರಿಪೀಟ್ ಇಟ್. ಹೇಳುವಾಗ ಸರಿಯಾಗಿ ಹೇಳಬೇಕಲ್ಲ. ಏನ್ರಿ ಹೇಳುವಾಗ ಹೇಳಬೇಕ, ಇಲ್ಲಿ ಬಂದು ಹೇಳೇನು ಪ್ರಯೋಜನ? ಸೊ ಈ ಕೇಸಲ್ಲಿ ಅಕ್ಯೂಸ್ಡ್ ಯಾರು? ದುಂಡವ ಅವ್ರ ಕೇಸಲ್ಲಿ. ಸೊ ಈಗ ಮಾರ್ಚ್ 9ನೇ ತಾರೀಕು ಪವನ್ ಬಲಿರಾಮ್ ಚೌಹಾಣ್ ಚಿಕ್ಕಲ್ವಾರ್, ಚಿಕ್ಕೋಡಿ ತಾಲೂಕು, ಇವನು ವೈನ್ ಶಾಪ್ ಅಲ್ಲಿ ಕುಡಿಯುವ ಸಂದರ್ಭದಲ್ಲಿ ಅಲ್ಲಿ ಬಂದು ಇವನ ಜೊತೆಗೆ ಕುಡಿತಾ ಇರುವ ಒಂದು 3 ಜನ ಮಾತಾಡ್ಕೊಂಡಿರೋ ಸಂದರ್ಭದಲ್ಲಿ ಇವನಿಗೆ ಡಿವೋರ್ಸ್ ಆಗಿರೋದು ಕಂಡು ಬಂದಿರ್ತದೆ. ಹೆಣ್ಣು ಹುಡುಕ್ತಾ ಇರ್ತೀನಿ ಅಂದ್ರೆ ಈ 3 ಜನದ ಜೊತೆ ಕಾನ್ವರ್ಸೇಷನ್ ಆಗ್ತದೆ. ಕಾನ್ವರ್ಸೇಷನ್ ಆದ ನಂತರ ಇವನು ಕರ್ಕೊಂಡು ಹೋಗ್ತಾರೆ, 3 ಜನ ಕರ್ಕೊಂಡು ಹೋಗ್ತಾರೆ. ಸೊ ಈರಯ್ಯ ಸತ್ಯಪ್ಪ ಹಿರೇಮಠ, 33 ವಯಸ್ಸು, ಅಂಕಲಿ ವಿಲೇಜ್, ಕೆರೂರು, ಚಿಕ್ಕೋಡಿ. ಶಿವಶಂಕರ್ ಮಾಂತೇಶ ಹಿರೇಮಠ, ಗೋಕಾಕ್ ಟೌನ್ ಬಂಗಾರಗಲ್ಲಿ. ಇನ್ನೊಬ್ಬನ ರಾಜಶೇಖರ್ ಹಿರೇಮಠ. 3 ಜನನ್ನು ಕೂಡ ಇವನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಸ್ವಲ್ಪ ದೂರ ಕರ್ಕೊಂಡು ಹೋಗಿ, ಬಟ್ ಇವನ್ ಕಡೆ ಇದ್ದ ಒಂದು ಗೋಲ್ಡ್ ಚೈನ್, ಹಣ ಮತ್ತು ಮೊಬೈಲ್ ಫೋನ್, 12.5 ಗ್ರಾಮ್ ಗೋಲ್ಡ್ ಚೈನ್ ಇವನ್ ಕೈಯಲ್ಲಿ ಇರ್ತದೆ, ಮತ್ತು ವಿವೋ ಮೊಬೈಲ್ ಫೋನ್ ಅಂತ ಇರ್ತದೆ, ಕೈಯಲ್ಲಿ ಒಂದು 5,000 ಕ್ಯಾಶ್ ಇರ್ತದೆ. ಇದನ್ನು ಕೂಡ ಕಿತ್ಕೊಂಡು ಇವನು ಅಲ್ಲಿಂದ ಬಿಡ್ತಾರೆ. ಸೊ ಇದು ಚೆಕ್ ಮಾಡೋ ಸಂದರ್ಭದಲ್ಲಿ ಈರಯ್ಯ ಇವನು ಹಿಂದೆ ಮರ್ಡರ್ ಕೇಸ್ ಮತ್ತು ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ವ್ ಆಗಿರೋನು, ಅವನು ಭಾಗವಹಿಸಿರೋದು ನಮಗೆ ಕಂಡು ಬಂದಿರ್ತದೆ. ಉಳಿದ ಶಿವಶಂಕರ್ ಮಾಂತೇಶ್ ಹಿರೇಮಠ ಇವನು ಭಾಗವಹಿಸಿದ್ದಾನೆ. ರಾಜಶೇಖರ್ ಹಿರೇಮಠ ಜಾನ್ವಾದ ಸದಲ್ಗಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಇವನು ಇನ್ನು ಅರೆಸ್ಟ್ ಆಗಬೇಕು. ಆಲ್ರೆಡಿ 2 ಜನ ಅರೆಸ್ಟ್ ಆಗಿದ್ದಾರೆ. ರೈಟ್. ಇದು
ನಿಪ್ಪಾಣಿ ಸ್ವಲ್ಪ ಸರಿಯಾಗಿಲ್ಲ ಬೇಕಲ್ಲಪ್ಪ. ನಿಪ್ಪಾಣಿ ಬೈಕ್ ಮೋಟರ್ ಸೈಕಲ್ ಪಟ್ಟಿಗೆ ಅಲ್ಲಿ ಬಿಡೋಣ. ಪಾಕಿಸ್ತಾನ ಕಿಂಗಾರು ಮತ್ತು ಜಾವೇದ್ ಮುಲ್ತಾನ ಅಭಿತ್ ಸೀರಿಯಸ್ ಇದ್ದಾರೆ. ಅಜಿತ್ ಇದ್ದಾರೆ, ಕಂಪ್ಲೇಂಟ್ ಕೊಡ್ತಾನೆ. ಸೊ ಕೋದಿ ವಿಲೇಜಾ? ಕೊಡ್ಲಿ. ಸೊ ಎಷ್ಟು ಈಗ 16. ಸೊ ಎಲ್ಲಿ ಸಪ್ಲೈ ಕೊಟ್ಟಿಲ್ಲ? 16 ಬೇರೆ ಬೇರೆ ಕಡೆ. ಸೊ ಇಬ್ಬರು ಸೇರಿ ಮಾಡ್ತಾರ? ಇಲ್ಲ ಜಾವೇದ್ ಸೊ ಇದು ನಿಪ್ಪಾಣಿ ರೂರಲ್ಲಿ ಆಗಿದೆ. ಸೊ ನಿಪ್ಪಾಣಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೈಕ್ ಕಳ್ತನಗಳು, ಒಂದು ಬೈಕ್ ಕಳ್ತನ ಆಗಿರೋದು ಬಗ್ಗೆ ನಮಗೆ ಮಾಹಿತಿ ಬಂದಿರ್ತದೆ. ಮಾರ್ಚ್ 30ನೇ ತಾರೀಕು ಅಜಿತ್ ಶ್ರೀಧರ್ ಎಂಬುವರು ತನ್ನ ಬೈಕ್ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಒಂದು ಬೈಕ್ ಕಳ್ತನ ಆಗಿರೋದಾಗಿ ನಿಪ್ಪಾಣಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅದನ್ನು ಫಾಲೋ ಮಾಡಿ ನಮಗೆ CCTVಯಲ್ಲಿ ಕೆಲವೊಂದು ಫುಟೇಜಸ್ ಸಿಗುತ್ತದೆ. ಚೆಕ್ ಮಾಡುವ ಸಂದರ್ಭದಲ್ಲಿ ಅದ್ರ ಜೊತೆಗೆ ಮತ್ತು ಕೊಡ್ನಿ ವಿಲೇಜ್ ನಿಪ್ಪಾಣಿ ಮುದ್ದೋಲ್ ರೋಡಲ್ಲಿ ಇರುವ ಕೊಡ್ನಿ ವಿಲೇಜ್ ಕಡೆ ನಾವು ತಪಾಸಣೆ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಒಂದು ಅಕ್ಯೂಸ್ಡ್ ವಿತೌಟ್ ನಂಬರ್ ಪ್ಲೇಟ್ ಬೈಕಲ್ಲಿ ಬರುವುದು ಕಂಡು ಬಂದಿರ್ತದೆ. ಬೈಕನ್ನು ಅಡ್ಡಗಟ್ಟಿ ಚೆಕ್ ಮಾಡುವ ಸಂದರ್ಭದಲ್ಲಿ ಬೈಕ್ ಡಾಕ್ಯುಮೆಂಟ್ ತನ್ನ ಹತ್ರ ಇಲ್ಲಾಂದ್ರೆ ಹೇಳ್ತಾನೆ. ಇಂಜಿನ್ ಮೇಲ್ಗಡೆ RC ನಂಬರ್ಸ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ಸ್ ನಮಗೆ ಸಿಗುತ್ತದೆ. ಸೇಮ್ ರಿಜಿಸ್ಟ್ರೇಷನ್ ಕೇಸ್ ಅದೇ ವ್ಯಾಪ್ತಿಯಲ್ಲಿ ಬರುವ ಅಲ್ಲಿ ಕಳ್ತನ ಆಗಿರೋದು ನಮ್ಮ ಆಫೀಸರ್ಸ್ಗೆ ಕಂಡು ಬಂದಿರ್ತದೆ. ಸೊ ಅದ ನಂತರ ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಲಾಗಿದೆ. ಇವನನ್ನು ವಿಚಾರ ಮಾಡುವುದು ಮತ್ತು ಇವನ್ ಯಾರ್ಯಾರ ಕಡೆಲ್ಲ ಕಾಂಟ್ಯಾಕ್ಟ್ ಮಾಡಿದಾನಂದ್ರೆ ನಾವು CDR ಮೂಲಕ ಚೆಕ್ ಮಾಡುವ ಸಂದರ್ಭದಲ್ಲಿ ಜಾವೇದ್ ಮುಲ್ತಾನ್ ಕೋಲಾಪುರ್ ಎಂಬವನ ಜೊತೆ ಇವನು ಕೋಲಾಪುರ ಅವನು ಜಾವೇದ್ ಮುಲ್ತಾನ್ ಎಂಬವನು ಕೋಲಾಪುರ ಅವನ ಜೊತೆ ಫ್ರೀಕ್ವೆಂಟ್ ಆಗಿ ಕಾಂಟ್ಯಾಕ್ಟ್ ಮಾಡಿರೋದು ಮತ್ತು ಕೋಲಾಪುರ ಡಿಸ್ಟಿಕ್ ವ್ಯಾಪ್ತಿಗೆ ಹೋಗಿ ಬಂದಿರೋದು ಕಂಡು ಬಂದಿರುತ್ತೆ. ಅದ್ರ ಬಗ್ಗೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇವನು ಬೈಕನ್ನು ಕಳ್ತನ ಮಾಡಿ ಎಂಜಿನ್ನಲ್ಲಿರುವ ಎಂಜಿನ್ ನಂಬರ್ಸ್ ಅನ್ನು ಎರೇಸ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಸಪ್ಲೈ ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಸೊ ಇವನ್ ಕಡೆ ನಾವು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಬೈಕ್ ಕಳ್ತನ ಆಗಿದೆ. ಉಳಿದ 15 ಬೈಕು ಕೂಡ ಮಹಾರಾಷ್ಟ್ರನಲ್ಲಿ ಬೇರೆ ಬೇರೆ ಡಿಸ್ಟಿಕ್ ವ್ಯಾಪ್ತಿಯಲ್ಲಿ ಒಂದು 15 ಕಳ್ತನ ಆಗಿದೆ. ಈ 15 ಕಳ್ತನವನ್ನು ನಾಗೇಶ್ ತಾಣಾಜಿ ಎಂಬವನು ಕಳ್ತನವನ್ನು ಮಾಡಿ ಜಾವೇದ್ ಅವನ ಕಡೆ ಬೈಕನ್ನು ಕೊಟ್ಟು ಜಾವೇದ್ ಅವನ ನಂಬರ್ ಪ್ಲೇಟನ್ನು ಎರೇಸ್ ಮಾಡಿ ಬೈಕನ್ನು ಬೇರೆ ಬೇರೆಯವರೆಗೂ ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಈ ಕೇಸಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಬೈಕ್ ಕಳ್ತನ ಆದ ನಂತರ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಇವನನ್ನು ಪತ್ತೆ ಮಾಡಿ ತನಿಖೆಯನ್ನು ಚೆನ್ನಾಗಿ ಮುಂದುವರಿಯುವ ಸಂದರ್ಭದಲ್ಲಿ ನಮ್ಮ DSP ಗೌಡ್ರವರು ಮತ್ತು ಇನ್ಸ್ಪೆಕ್ಟರ್ ತಲ್ವಾರ್ ಮತ್ತು ನಿಪ್ಪಾಣಿ ರೂರಲ್ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ಅವರ ತಂಡ, ಸಂಪೂರ್ಣ ತಂಡ ನಮ್ಮ ಕೇಸ್ ಮಾತ್ರ ಪತ್ತೆ ಮಾಡದೆ ಎಲ್ಲ ಕೇಸನ್ನು ಕೂಡ ಅವನು ಮಾಡಿರೋ ಅಷ್ಟು ಕೇಸನ್ನು ಪತ್ತೆ ಮಾಡಿ ಇವತ್ತು ಒಂದು 16 ಬೈಕನ್ನು ಕೂಡ ರಿಕವರಿ ಮಾಡಿದ್ವಿ. ಬೈಕ್ ಎಂಜಿನ್ಸ್ ಅನ್ನು ರಿಕವರಿ ಮಾಡಿದ್ವಿ. ಇದರಲ್ಲಿ ಸಂಬಂಧಪಟ್ಟ 2 ಅಕ್ಯೂಸರನ್ನು ಕೂಡ ನಾವು ಆಲ್ರೆಡಿ ಸೆಕ್ಯೂರ್ ಮಾಡಿದ್ವಿ. ಸೊ ತನಿಖೆಯನ್ನು ಕೂಡ ಮುಂದುವರಿಯಬೇಕಂದ್ರೆ ಹೇಳಿ ಮತ್ತು ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಒಬ್ಬನೇ ಸಿಂಗಲ್ ಅಫೆಂಡರ್, ಒಬ್ಬನೇ ಹೋಗುವುದು, ಕಳ್ತನ ಮಾಡುವುದು. ಸೊ ಕಳ್ತನ ಮಾಡಿ ಬೈಕನ್ನು ಇನ್ನೊಬ್ಬನ ಕಡೆ ಜಾವೇದ್ ಮುಲ್ತಾನ್ ಎಂಬವನ ಕಡೆ ಕೊಡುವುದು, ಮಹಾರಾಷ್ಟ್ರ ಕೋಲಾಪುರ. ಸೊ ಅವನು ಒಂದು ಬೈಕ್ ಕಳ್ತನ ಇಲ್ಲಿ ಮಾಡುವಾಗ ನಮಗೆ ಸಿಕ್ಕಿದಾನೆ. ಉಳಿದ ಎಲ್ಲ ಬೈಕ್ ಕಳ್ತನವನ್ನು ಮಹಾರಾಷ್ಟ್ರನಲ್ಲಿ 15 ಬೈಕ್ ಮಹಾರಾಷ್ಟ್ರನಲ್ಲಿ ಕಳ್ತನ ಆಗಿದೆ. ಸೊ ಒಂದು ಬೈಕ್ ನಮ್ಮಲ್ಲಿ ಕಳ್ತನ ಆಗಿದೆ. ಸೊ ಒಂದು ಬೈಕನ್ನು ನಾವು ಫಾಲೋ ಮಾಡುವ ಸಂದರ್ಭದಲ್ಲಿ ನಮಗೆ ಉಳಿದ 15 ಬೈಕ್ ರಿಕವರಿ ಆಗಿದೆ.
ಇವನ್ ಮೋಡಸ್ ಡಿಫ್ರೆಂಟ್ ಮೋಡಸ್. ಬೈಕ್ ಅನ್ನು ತಗೊಂಡು ಹೋಗಿ ಜಾವೇದ್ ಕಡೆ ಕೊಡೋದು, ಅವನ್ನ ಅಲ್ಲಿಂದ ಸ್ಪೇರ್ ಪಾರ್ಟ್ಸ್ ಅನ್ನ ಪಾರ್ಟ್ ಆಗಿ ತೆಗೆದುಬಿಟ್ಟು ಎಂಜಿನ್ ಅನ್ನೋ ಒಬ್ಬರಕ್ಕೆ ಯಾವ್ದು ಪಾರ್ಟ್ಸ್ ಚೆನ್ನಾಗಿದೋ ಬೇರೆ ಬೇರೆವರೆಗೂ ಮಾರಾಟ ಮಾಡಿ ಅವನ ಅರೆಸ್ಟ್ ಆಗಿದ್ದಾನೆ. BCPS ಇಲ್ಲಿ ಬಂದಿದ್ದಾರೆ, ಇಲ್ಲಿ ಇದ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಸೇಫ್ಟಿ ಕೇಸ್ ಅಲ್ವಾ? 3 ಕೇಸಲ್ಲಿ ಒಂದೇ ಕೇಸ್. ಸರಿ, ಹಾ ಇಲ್ಲ, ನಮದು ಪ್ರಿಪರೇಷನ್ ಕಷ್ಟ ಆಗಿಬಿಡ್ತದೆ. ಸ್ವಲ್ಪ ಪತ್ತೆ ಮಾಡೋದು ಗ್ಯಾಪ್ ಬಿಡಿ ಅಂದ್ರೆ ಹೇಳಬೇಕು. ಅಲ್ಲ, ಅಟ್ ಎ ಟೈಮ್ ಮಾಡಿದ್ದಾರೆ, ಗುಡ್ ಜಾಬ್. ಹಾ, ಒಳ್ಳೆ ಕೇಸ್ ಆಗಿದೆ. ಒಂದು ನಿಮಿಷ. ಕಲ್ಪನಾ ಮಾರುತಿ ತಲಾಸ್ಕರ, 50 ವರ್ಷ ಅಂತ. ಇದು ಯಾವ ಯಾವ ಮಂತ್ ಅಂದ್ರೆ ಜೂನ್ ಸರ್. ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿದೆ ಫಸ್ಟ್ನೇದು ಜೂನ್ 25, ಸೆಕೆಂಡ್ ಅಕ್ಟೋಬರ್ ಸುರೇಖ ಅಕ್ಟೋಬರ್ 20, ಹಾಂ ಮಾರ್ಚ್ 26 ಮಾರ್ಚ್ 12. ಸವಿತಾ ಚೋಟ್ಲ, ಒಟ್ಟು ಮಿಸ್ ಆಗಿರೋದು ಎಷ್ಟು? ಎಲ್ಲ ರಿಪೇರಿ ಆಗಿರ್ಬೋದು. ಇವತ್ತು ಎಷ್ಟು? 55. ಒಂದು 40 ಗ್ರಾಮ್ ನಮ್ಮೆ ಆಗಿದೆ. 23 grams. 40. ಶುರು ಮಾಡಲ? ಇದು ಒಂದು ನಿಮಿಷ. ಎಲ್ಲರೂ ಯಾವ ಪೊಲೀಸ್ ಸ್ಟೇಷನ್? ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲ. 3 ಕೇಸ್. 3 ಬಸ್ ಸ್ಟ್ಯಾಂಡ್. ಓಕೆ, ರೈಟ್. ಶುರು ಮಾಡಲ? ಇತ್ತೀಚೆಗೆ ಕೆಲವೊಂದು ಲಾಸ್ಟ್ 1 or 2 ಮಂತ್ಸ್ನಿಂದ ಮತ್ತು ಅದಕ್ಕೆ ಹಿಂದೆನೂ ಕೂಡ ಅಟೆನ್ಷನ್ ಡೈವರ್ಷನ್, ಬಸ್ಸಲ್ಲಿ ಹೋಗುವ ಪ್ಯಾಸೆಂಜರ್ ಅನ್ನು ಟಾರ್ಗೆಟ್ ಮಾಡಿಕೊಂಡು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂತು. ಈ ಕೇಸ್ ಪರ್ಟಿಕ್ಯುಲರ್ಲಿ BCPS ಬಸವೇಶ್ವರ ಚೌಕ್ ಪೊಲೀಸ್ ಸ್ಟೇಷನ್, ನಿಪ್ಪಾಣಿಯಲ್ಲಿ ಇರುವ ಬಸವೇಶ್ವರ ಚೌಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಆಗಿರೋ ಅಪರಾಧಗಳು. ಜೂನ್ 2025 ಕಲ್ಪನಾ ಮಾರುತಿ ತಲಾಸ್ಕರ ಇವರಿಗೊಂದು 50 ವರ್ಷ, ನಿಪ್ಪಾಣಿ ಟು ಬೋರ್ಗಾನ್ ಹೋಗೋದಕ್ಕೆ ಈ BCPS ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿರೋ ಸಂದರ್ಭದಲ್ಲಿ ಕೈಯಲ್ಲಿ ಬ್ಯಾಗ್ ಇಟ್ಟಿರ್ತಾರೆ. ಬ್ಯಾಗ್ ಅನ್ನು ಹೆಲ್ಪ್ ಮಾಡುವ ನೆಪದಲ್ಲಿ 1-2-3 ಜನ ಅಲ್ಲಿ ನಿಮ್ಮ ಬ್ಯಾಗ್ ಅನ್ನು ನಾವು ಬಸ್ಸಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡಿದ್ವಿ ಅಂದ್ರೆ ಯಂಗ್ಸ್ಟರ್ ಇರ್ತಾರೆ. ಇವರೆಲ್ಲರೂ ಕೂಡ ಅವರೇಜ್ ಏಜ್ ಗ್ರೂಪ್ 30 to 40 ಇರ್ತಾರೆ. ಈ ಅವರೇಜ್ ಏಜ್ ಗ್ರೂಪ್ ಇರೋರು ಜನರಿಗೆ ಹೆಲ್ಪ್ ಮಾಡುವ ರೀತಿಯಲ್ಲಿ ಹೆಣ್ಮಕ್ಳಿಗೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡುವ ಸಂದರ್ಭದಲ್ಲಿ ಬಸ್ಸಲ್ಲಿ ಎತ್ತುವುದಕ್ಕೆ ಹೆಲ್ಪ್ ಮಾಡುವ ನೆಪದಲ್ಲಿ ಪೊಲೀಸ್ ತರ ಹೇರ್ ಕಟ್ ಮಾಡಿಕೊಂಡು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದು ಬ್ಯಾಗ್ ಅನ್ನ ನಾವು ತಗೊಂಡು ಹೋಗಿ ಬಸ್ಸಲ್ಲಿ ಮುಂದೆ ಇಡ್ತೀವಿ ಅಂದ್ರೆ ಹೇಳ್ಬಿಟ್ಟು ತಗೊಂಡು ಹೋಗ್ಬೋದು. ಅವಾಗ ಚೆಕ್ ಮಾಡಿ ಯಾವ್ದು ಹಣಕಾಸು ಮತ್ತು ಆಭರಣಗಳು ಯಾವ್ದು ಇರೋ ಸಂದರ್ಭದಲ್ಲಿ ಅದನ್ನು ತಗೊಂಡು ಬರ್ತಾರೆ. ಜೂನ್ 2025 ಫಸ್ಟ್ ಕೇಸ್ ಆಗುತ್ತದೆ. ಆ ಕೇಸಲ್ಲಿ ಕಲ್ಪನಾ ಮಾರುತಿ ತಲಾಸ್ಕರ್ ಎಂಬವ್ರ ಕಡೆ 40 ಗ್ರಾಮ್ ಗೋಲ್ಡ್, ಅವ್ರ ಬ್ಯಾಗ್ ಅಲ್ಲಿ ಇಟ್ಟಿರುವ ಗೋಲ್ಡ್ ಅನ್ನ 2 ಜನ ಬ್ಯಾಗ್ ತಗೊಂಡು ಹೋಗ್ತಾರೆ, 2 ಜನ ಫಾಲೋ ಮಾಡ್ತಾರೆ, 4 ಜನ ಸೇರಿ 40 ಗ್ರಾಮ್ ಅನ್ನು ತಗೊಂಡು ಹೋಗ್ತಾರೆ. ಅದಾದ್ಮೇಲೆ ಅಕ್ಟೋಬರ್ 2025 ಬಸವೇಶ್ವರ ಚೌಕಲ್ಲಿ ಸುರೇಖಾ ಪಾಟೀಲ್ ಎಂಬವರು 55 ವರ್ಷ,
ಇವರು ಮಹಾರಾಷ್ಟ್ರದವರು, ಇಚ್ಚಲ್ಕರಂಜಿ ವಿಲೇಜ್ ಅವರು. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋ ಸಂದರ್ಭದಲ್ಲಿ ಅವ್ರ ಬ್ಯಾಗ್ ಅನ್ನು ಹೆಲ್ಪ್ ಮಾಡುತ್ತೆ ಅಂದ್ರೆ ಹೇಳ್ಬಿಟ್ಟು ಅದರಲ್ಲಿ ಇದ್ದ ಒಂದು 55 ಗ್ರಾಮ್ ಗೋಲ್ಡ್ ಅನ್ನು ತೆಗಿತಾರೆ. ಸೊ ಇತ್ತೀಚೆಗೆ ಮಾರ್ಚ್ 12ನೇ ತಾರೀಕು ಒಂದು ಅದೇ ರೀತಿಯಲ್ಲಿ ಒಂದು ಕೇಸ್ ಆಗುತ್ತದೆ. ಸವಿತಾ ಚೌಗ್ಲಾ ಎಂಬುವರು, ಇವರೊಂದು 32 ವರ್ಷ, ಮಮತಾಪುರ ಅವರು, ಸದಲ್ಗಾ ಏರಿಯಾನಲ್ಲಿ ಬರುವ ಮಮತಾಪುರ ವಿಲೇಜ್ ಅವರು. ಇವರ ಬ್ಯಾಗ್ ಅಲ್ಲಿ ಇಟ್ಟಿರೋ ಒಂದು 23 ಗ್ರಾಮ್ ಗೋಲ್ಡ್ ಚೈನ್ ಅನ್ನು ಇವರದನ್ನು ಕೂಡ ಸೇಮ್ ಮೋಡಸ್ ಅಲ್ಲಿ ತಗೊಳ್ತಾರೆ. ಮೋಡಸ್ ಇಸ್ ಸಿಂಪಲ್. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡಿರ್ತಾರೆ. ಬ್ಯಾಗ್ ಅನ್ನು ತಗೊಂಡೋಗಿ ಬಸ್ಸಲ್ಲಿ ಇಡ್ತೀವಿ ಅಂದ್ರೆ ಒಂದು 4 ಜನ ಸುತ್ತಮುತ್ತ ಇರ್ತಾರೆ, ಒಂದು 2 ಜನ ತಗೊಂಡು ಹೋಗ್ತಾರೆ, 2 ಜನ ಉಳಿದವರು ಬ್ಲಾಕ್ ಮಾಡ್ತಾರೆ. ಬ್ಯಾಗ್ ಅಲ್ಲಿ ಇರೋದನ್ನು ಗೋಲ್ಡ್ ಚೈನ್ ಯಾವ್ದು ವ್ಯಾಲ್ಯೂಬಲ್ಸ್ ಇರುತ್ತೆ ಅಂದ್ರೆ ತಗೊಂಡು ಹೋಗೋದು. ಸೊ ಈ ಕೇಸಲ್ಲಿ ಹರಿಯಾಣದವರು ಒಂದು 4 ಜನ ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಅದರಲ್ಲಿ ಈ ಬ್ಯಾಗ್ ಅನ್ನು ಲಿಫ್ಟ್ ಮಾಡಿ ತಗೊಂಡು ಹೋಗಿರುವಂತ 2 ಜನ, ಸೋನು ಎಂಬುವರು 31 ವಯಸ್ಸು, ಇವರ ಭಿವಾನಿ ಡಿಸ್ಟಿಕ್ ಹರಿಯಾಣದವನು. ಸತೀಶ್ 39 ವರ್ಷ, ಹಿಸಾರ್ ಡಿಸ್ಟಿಕ್ ಹರಿಯಾಣದವನು. ಇಬ್ಬರು ಸಹ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸಿದ್ರು. ಇನ್ನ 2 ಅಕ್ಯೂಸ್ಡ್ ಹರಿಯಾಣನಲ್ಲಿ ಅಬ್ಸ್ಕಾಂಡ್ ಆಗಿದ್ದಾರೆ, ಅವರನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇವರಿಬ್ಬರ ಕಡೆಯಿಂದ ಸುಮಾರು 118 ಗ್ರಾಮ್ ಗೋಲ್ಡ್ ರಿಕವರಿ ಆಯಿತು. ಆಲ್ಮೋಸ್ಟ್ ಈ ಕೇಸಲ್ಲಿ ಏನೇನು ಕಳ್ತನ ಆಗಿದೆ ಅದು ಸಂಪೂರ್ಣವಾಗಿ ಕೂಡ ರಿಕವರಿ ಆಗಿದೆ. ಇದಕ್ಕೆ ಹಿಂದೆ ನಮ್ಮಲ್ಲಿ ಬೇರೆ ಯಾವುದೇ ಕೇಸ್ ಇತ್ತೀಚೆಗೆ ಇವರ ಮೇಲ್ಗಡೆ ಆಗಿರೋದಿಲ್ಲ. ಬೇರೆ ಯಾವುದೇ ಜಿಲ್ಲೆಗಳಲ್ಲಿ, ಬೇರೆ ಯಾವುದೇ ರಾಜ್ಯಗಳಲ್ಲಿ ಕೇಸ್ ಆಗಿದೆ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಮತ್ತು ಉಳಿದ 2 ಅಕ್ಯೂಸರನ್ನು ಕೂಡ ಪತ್ತೆ ಮಾಡುವ ಒಂದು ಕಾರ್ಯವನ್ನು ಕೂಡ ನಡೀತಾ ಇದೆ. ಈ ಕೇಸಲ್ಲಿ ಪರ್ಟಿಕ್ಯುಲರ್ಲಿ BCPS ಬಸವೇಶ್ವರ ಚೌಕ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಹರಿಯಾಣ ಬಾರೆ ಹೋಗಿ ಬಂದಿದ್ದಾರೆ. ಹರಿಯಾಣನಲ್ಲಿ ಸುಮಾರು ದಿವಸ ಅಲ್ಲಿ ಹಾಲ್ಟ್ ಮಾಡಿ ಶ್ರಮ ಪಟ್ಟು ಈ ಕೇಸಿನಲ್ಲಿ ಒಳ್ಳೆಯ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಅವರಿಗೂ ಮತ್ತು ಅವರ ತಂಡ ಎಲ್ಲರೂ ಕೂಡ ಉತ್ತಮ ಒಂದು ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಗೋಲ್ಡ್ ಬಹಳಷ್ಟು ಕಡೆ ಮಾರಿದ್ದಾರೆ, ಅದನ್ನು ಕೂಡ ರಿಕವರಿ ಮಾಡಿದ್ದೀವಿ. ಬೇರೆ ಬೇರೆಯವರ ಕಡೆ ಮಾರಿದ್ದಾರೆ. ಹರಿಯಾಣದಲ್ಲಿ ಇವರ ಒಂದು ಟೀಮ್ ಇದೆ. ಸೊ ಅವರು ಇದೇ ಕೆಲಸ, ಇದು ಬ್ಯಾಗ್ ಲಿಫ್ಟರ್ ಅಂದ್ರೆ ಹೇಳಿಬಿಟ್ಟು ಇಂತಾಗ ಒಂದು ಪರ್ಟಿಕ್ಯುಲರ್ ಮೋಡಸ್ ಅಲ್ಲಿ ಮಾಡುವರು. ಈಗ ಬಂಗಾರದ ಕಳ್ಳತನ ಏನಾಗಿರ್ತಾರೆ, ಭತ್ತರಗಳಿಗೆ ಜ್ಯುವೆಲ್ಲರ್ಸ್ಗಳಿಗೆ ಮಾರಿರ್ತಾರೆ, ಕಳ್ಳರ ನಷ್ಟ ಇದು ಅವರು ಅಪರಾಧಿಗಳಾಗ್ತಾರೆ. ಯಾಕಂದ್ರೆ ಕಳ್ಳತನದ ಮಾಲನ್ನು ತಗೊಂಡಿರ್ತಾರೆ. ಬಹಳಷ್ಟು ಕೇಸ್ಗಳು ಆಗ್ತಾ ಇಲ್ಲ. ಹಿಂಗಾಗಿ ಕಳುವಾಗಿದ್ದನ್ನ ಆಭರಣಗಳನ್ನು ಬಹಳಷ್ಟು ಜನ ತಗೋತಾ ಇದ್ದಾರೆ. ಅವ್ರಿಗೂ ಕೂಡ ಭಯ ಬರುವ ರೀತಿಯಲ್ಲಿ ಅವರು ಕೂಡ ಆರೋಗ್ಯ. ಈ ಬಂಗಾರದ ವಿಚಾರದಲ್ಲಿ ಒಂದು ಕಳ್ತನ ಮಾಡಿರೋ ಸಂದರ್ಭದಲ್ಲಿ ಎಷ್ಟಕ್ಕೆ ಅವ್ರು ಬಂಗಾರವನ್ನು ತಗೊಂಡಿದ್ದಾರೆ ಅಂದ್ರೆ ಚೆಕ್ ಮಾಡ್ತೀವಿ. ಈಗ ಒಂದು 10 ಗ್ರಾಮ್ ಗೋಲ್ಡ್ ಅಂದ್ರೆ ಈಗ ಇವತ್ತಿನ ದಿವಸ ಒಂದು 14,000 15,000 ಸಾವಿರ ಮಿನಿಮಮ್ ಬಂಗಾರದ ರೇಟ್ ಇರ್ತದೆ. 1 ಗ್ರಾಮ್ ಅಂದ್ರೆ 10,000, 10 ಗ್ರಾಮ್ ಅಂದ್ರೆ 1 ಲಕ್ಷ, 1,40,000 1,50,000 ಕೊಡಬೇಕು. ಅವನು 50,000ಕ್ಕೆ 60,000ಕ್ಕೆ ಕೆಲವೊಂದು ಸಾರಿ ತಗೊಂಡಿರ್ತಾನೆ. ಅವನಿಗೆ ಗೊತ್ತಿರ್ತದೆ ಕಲವು ಮಾಲ್ ಅಂದ್ರೆ ಗೊತ್ತಿರೋ ಸಂದರ್ಭದಲ್ಲಿ ಅರ್ಧ ರೇಟಿಗೆ ತಗೊಳ್ತಾನೆ. ಸಮ್ಟೈಮ್ಸ್ ಗೊತ್ತಿಲ್ಲದೆ ತಗೊಳ್ತಾರೆ. ಗೊತ್ತಿಲ್ಲದೆ 10 ಗ್ರಾಮ್ ಒಂದು 30 ಲಕ್ಷಕ್ಕೆ 1.3 ಲ್ಯಾಕ್ ಆಲ್ಮೋಸ್ಟ್ ಸೇಮ್ ರೇಟ್ ಮಾರ್ಕೆಟ್ ಅಲ್ಲಿ ಎಷ್ಟು ಇರ್ತದೆ ಅಷ್ಟು ರೇಟ್ ಕೊಟ್ಟು ಕೆಲವೊಬ್ಬರು ತಗೊಂಡಿರ್ತಾರೆ. ಸೊ ಅವರನ್ನು ನಾವು ಜನರಲಿ ವಿತ್ ನೋಯಿಂಗ್ಲಿ ತಗೊಳ್ತಾರೆ ಅಂದ್ರೆ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತೀವಿ. ಅನ್ನೋಯಿಂಗ್ಲಿ ಯಾರು ತಗೊಂಡಿರ್ತಾರೆ ಅಂದ್ರೆ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನೊಂದು ಥೆಫ್ಟ್ ಕೇಸ್ ಇದೆ, ಚಿಕ್ಕೋಡಿ ಬೈಕ್ ಥೆಫ್ಟ್ ಅಲ್ವಾ? ಸೊ ಇದು ಯಾವಾಗ ಇದು ಕೇಸ್ ಯಾವಾಗ? 13 ತಾರೀಕು ಕೇಸ್ ಆಗಿದೆ. ಸೊ ಯಾವಾಗ ರಿಕವರಿ ಮಾಡಿದ್ದೀರಿ? ಸೊ 2 ಅಕ್ಯೂಸ್ಡ್ 13 ಬೈಕ್ ಎಲ್ಲಿ ಎಂದು ಕಳ್ತನ ಮಾಡಿದ್ದಾರೆ? ಚಿಕ್ಕೋಡಿ ಆ ಸರ್, ಆಮೇಲೆ ರಿಮೈನಿಂಗ್ ಇಲ್ಲಿ ಸರ್ ಮಾಲ್ಮಾರುತಿ, ಕೊಳಗೋಡು, ಯಮಕಲ್ಮಾಡಿ, ಕೆರಗೋಗ, ಮಲ್ಗೋಡು, ಮಹಾರಾಷ್ಟ್ರ ಚಿಕ್ಕೋಡಿ 6 ಸರ್. ಮಾಲ್ಮಾರುತಿ, ಯಮಕಲ್ಮಾಡಿ, ಇಲ್ಲಿ ಮಾಲ್ಮಾರುತಿ, ಕೊಳಗೋಡು, ಯಮಕಲ್ಮಾಡಿ,
ಎಲ್ಲದರಲ್ಲಿ ಸಿಂಗಲ್ ಮಹಾರಾಷ್ಟ್ರ ಘಟಪ್ರಭಾ ಆದ್ಮೇಲೆ ಇನ್ನೊಂದು ಯಾವುದು ಉಳ್ಕೊಳ್ಳಿ ಎಂ ಕನ್ನಡ ಎಲ್ಲ ಕಡೆ ಎಫ್ ಐ ಆರ್ ಆಗಿದೆ. ಓಕೆ, ನಮ್ಮಲ್ಲಿ ಎಲ್ಲ ಕಡೆ ಎಫ್ ಐ ಆರ್ ಆಗಿದೆ. ಸೊ ಯಾವ ಕೇಸ್ನಲ್ಲಿ ಪತ್ತೆಯಾಗಿದೆ? CCTV ಚಿಕ್ಕೋಡಿಯಲ್ಲಿ ಆಗಿತ್ತು ಸರ್. ಈ ಕೇಸ್ ಹೌದು ಸರ್. ಈ ಕೇಸಲ್ಲಿ ಆಗಿದೆ. ಸೊ ಇವರಿಬ್ಬರ ಕೇಸ್ ಹೌದು ಸರ್. ಅಸ್ಲಾಂ ಅಬ್ಬಾಸ್ ಸೊ ವಿಕ್ಟಿಮ್ ಹೆಸರು 17 ಶ್ರೀಪತಿ ಬಾಲಗೌಡ. ಫಸ್ಟ್ ಕೇಸ್ ಕೊಟ್ಟರು, ಅದು ಆ ಕೇಸ್ ಬಾಲಗೌಡ ಏನು ಬೈಕ್ ಹೀರೋ ಹೋಂಡಾ ತನ್ನ ಸ್ಪ್ಲೆಂಡರ್ ಪ್ಲಸ್ ಎಲ್ಲ ಸೇಮ್ ಆಲ್ಮೋಸ್ಟ್ ಸೇಮ್ ಕೆಲಸ ಮಾಡಿಸ್ತಾರೆ. ಹೌದು ಸರ್. ಬಾಲಗೌಡ ಬಾಲಗೌಡ ಸರ್. ಬಾಲಗೌಡ ಶುರು ಮಾಡಲ. ಬಾಲಗೌಡ ಇವನು ಯಾವ ಊರು? ನನದಿವಾಡಿ ಚಿಕ್ಕೋಡಿ ಸದಲ್ಗಂಡ. ತಾಲೂಕು. ಓಕೆ, ಪೊಲೀಸ್ ಸ್ಟೇಷನ್ ಚಿಕ್ಕೋಡಿ. ಪೊಲೀಸ್ ಸ್ಟೇಷನ್ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಬರ್ತಲ್ಲ ಸದಲ್. ನನದಿವಾಡಿ ಸರ್. ಎಫ್ ಐ ಆರ್ ಆಗಿರೋದು ಚಿಕ್ಕೋಡಿ ಸರ್. ಇವರು ಸರ್. ಓಕೆ, ಬೈಕ್ ಥೆಫ್ಟ್ ಆಗಿದ್ದು ಚಿಕ್ಕೋಡಿ. ಶುರು ಮಾಡಲ. ಕಳೆದ ಡಿಸೆಂಬರ್ ತಿಂಗಳಲ್ಲಿ 2025 ಡಿಸೆಂಬರ್ ತಿಂಗಳಲ್ಲಿ ಬಾಲಗೊಂಡ ಮಲ್ಲಪ್ಪ ಎಂಬರ ಒಂದು ಬೈಕ್ ಕಳ್ತನ ಚಿಕ್ಕೋಡಿಯಲ್ಲಿ ಒಂದು ಬೈಕ್ ಕಳ್ತನ ಆಗಿರೋದಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಇವರದು ಒಂದು ಸ್ಪ್ಲೆಂಡರ್ ಪ್ಲಸ್ ಬೈಕ್ KA 23 KE 7848 ಈ ಬೈಕ್ ಅನ್ನು ಕಳ್ತನ ಆಗಿರೋದಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಚಿಕ್ಕೋಡಿ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಚೌಗ್ಲೆ ಮತ್ತು PSI ಎಲ್ಲರೂ ಸೇರಿಕೊಂಡು ಇವನನ್ನು ಪತ್ತೆ ಮಾಡುವ ಸಂದರ್ಭದಲ್ಲಿ ನಮಗೆ ಒಂದು ಲೀಡ್ ಮಾರ್ಚ್ 12ನೇ ತಾರೀಕು ಒಂದು ಲೀಡ್ ಸಿಗ್ತದೆ. ಆ ಲೀಡ್ ಮೇಲ್ಗಡೆ ನಾವು ಹೋಗೋ ಸಂದರ್ಭದಲ್ಲಿ 2 ಆರೋಪಿಗಳು ಅಸ್ಲಾಂ ಅಬ್ಬಾಸ್ ಮುಲ್ತಾನಿ, ಅಬುಬಕರ್ ಬಾದುಷಾ ಮುಲ್ತಾನಿ ಇವರಿಬ್ಬರು ಕೂಡ ಕೌಜಲ್ಗೆ ಅವರು, ಗೋಕಾಕ ಕೌಜಲ್ಗೆ ಅವರು. ಸೊ ಇವರಿಬ್ಬರು ಸೇರಿ ಬೈಕ್ ಕಳ್ತನ ಮಾಡೋದು ಮತ್ತು ಮಾಡಿದ ಬೈಕ್ಗಳನ್ನು ಸುತ್ತಮುತ್ತ ಗೋಕಾಕ್ ವ್ಯಾಪ್ತಿಯಲ್ಲಿ ಮಾರಾಟ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಈ ಕೇಸನ್ನು ಮುಂದುವರೆದು ಚೆಕ್ ಮಾಡೋ ಸಂದರ್ಭದಲ್ಲಿ ಇವರು ಇದು ಮಾತ್ರ ಅಲ್ಲದೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಇನ್ನೂ ಒಂದು 5 ಬೈಕ್ ಕಳ್ತನಗಳ ಒಟ್ಟು 6 ಬೈಕ್ ಕಳ್ತನಗಳು ಚಿಕ್ಕೋಡಿಯಲ್ಲಿ ಮಾಡಿರೋದು. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಟೌನ್ ವ್ಯಾಪ್ತಿಯಲ್ಲಿ ಮಾಲ್ಮಾರುತಿ ಪೊಲೀಸ್ ಸ್ಟೇಷನ್ ಅಲ್ಲಿಯೂ, ಯಮಕಂಡಮಾರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು, ಕುಳಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು, ಮುರುಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು, ಘಟಪ್ರಭಾ ಮಹಾರಾಷ್ಟ್ರ ಸತಾರಾನಲ್ಲಿ ಒಂದು. ಸೊ ಇಂತಹ ಒಟ್ಟು ಒಂದು 13 ಬೈಕ್ಗಳನ್ನು ಕೂಡ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಸ್ಟಾಫ್ ಮತ್ತು ಆಫೀಸರ್ಸ್ ಸೇರಿ ಒಂದು ರಿಕವರಿ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ DSP ಅವರು ಕೂಡ ಪ್ರೋತ್ಸಾಹ ನೀಡಿ ಕಂಪ್ಲೀಟ್ ಆಗಿ ಅವರ ಕಡೆ ಜೊತೆಗೆ ಇದ್ದು, ಕೆಲವೊಂದು ಸಾರಿ ಏನಾಗುತ್ತದೆ ಅವರದ್ದು ಕೇಸ್ ಮುಗಿದಾದ್ಮೇಲೆ ಸಾಕಂದ್ರೆ ಬಿಡದೆ ಸಂಪೂರ್ಣವಾಗಿ ಆರೋಪಿಯಲ್ಲಿ ಎಲ್ಲಿ ಮೂವ್ಮೆಂಟ್ ಮಾಡಿದ್ದಾರೆ, ಆ ದಿವಸಗಳಲ್ಲಿ ಬೇರೆ ಎಲ್ಲಿ ಕೇಸ್ ಆಗಿದೆ, ಇದು ಇನ್ವೆಸ್ಟಿಗೇಷನ್ ಮಾಡುವ ಸಂದರ್ಭದಲ್ಲಿ ಅವ್ರ ಮೂವ್ಮೆಂಟ್ ಅನ್ನು ಟ್ರ್ಯಾಕ್ ಮಾಡಿದೀವಿ ಮತ್ತು ಅವ್ರ ಮೂವ್ಮೆಂಟ್ ಇರೋದು ಆ ಏರಿಯಾನಲ್ಲಿ ಸಿಮಿಲರ್ ಅಫೆನ್ಸಸ್ ಯಾವುದೋ ಆಗಿದೆ ಅಂತ ನೆಪದಲ್ಲಿ ನಾವು ಪತ್ತೆ ಮಾಡುವ ಸಂದರ್ಭದಲ್ಲಿ ಒಂದು 13 ಬೈಕ್ಗಳನ್ನು ಕೂಡ ಚಿಕ್ಕೋಡಿ ಪೊಲೀಸ್ ಅವರ ಒಟ್ಟು ರಿಕವರಿ ಮಾಡಿರ್ತಾರೆ. ಒಳ್ಳೆಯ ಒಂದು ರಿಕವರಿ ಆಗಿದೆ. ಇದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಇವತ್ತು ಆಲ್ಮೋಸ್ಟ್ ಒಂದು 50+ ಬೈಕ್ ಒಟ್ಟು ಈಗ ಈ ವಾರದಲ್ಲಿ ಮಾತ್ರ ನಾವು ರಿಕವರಿ ಮಾಡಿದ್ದೀವಿ. ನಮ್ಮ ಕೇಸ್ ಅಲ್ಲದೆ ಬೇರೆ ಬೇರೆ ಕಡೆ ಮಹಾರಾಷ್ಟ್ರನಲ್ಲಿ ಕೋಲ್ಹಾಪುರಲ್ಲಿ ಆಗಿರೋದು ಮತ್ತು ಬೆಳಗಾವಿ ಟೌನ್ ಲಿಮಿಟ್ಸ್ ಅಲ್ಲಿ ಆಗಿರೋದು ಎಲ್ಲವೂ ಕೂಡ ಆಫೀಸರ್ಸ್ ಪತ್ತೆ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ಅಫೆಂಡರ್ ಸಿಕ್ಕುವ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲ ಅಫೆನ್ಸ್ ಮಾಡಿದಾರೆ ಅದ್ರ ಬಗ್ಗೆನೂ ಕೂಡ ನಾವು ಮಾಹಿತಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೂ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅದಲ್ಲದೆ ರಿಕವರಿ ಮಾಡೋದು ಕೂಡ ನಾವು ಮಾಡ್ತಾ ಇದ್ದೀವಿ.